ಆಕೆಗೆ ಅತ್ಯಾಚಾರವೇ ಆಗಿಲ್ಲ. ಅತ್ಯಾಚಾರ ಆಗಿಲ್ಲ ಅನ್ನೋ ಸೆನ್ಸ್ ಇಂಟರ್ ಕೋರ್ಸ್ ಆಗಿಲ್ಲ, ಪವಿತ್ರವಾಗಿ ಸತ್ತಿದ್ದಾಳೆ. ಅವರಮ್ಮ ಒಂದು ವಾರದ ಕೆಳಗಡೆ ಒಬ್ಬ ಯೂಟ್ಯೂಬರ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾರೆ, ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಮುಚ್ಚಿಡುವ ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ನಮ್ಗನ್ಸಲ್ವಾ? ಎಂಥ ತಾಯಿ ಮರಾಯ್ತಿ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀವಿ? ಕೀರ್ತಿ ಅವರಿಗೆ ಪವಿತ್ರವಾದ ಸಾವು ಅಂದ್ರೆ ಅದು ಹೆಂಗಿರುತ್ತೆ ಪವಿತ್ರವಾದ ಸಾವು? ಏನದು ಪವಿತ್ರವಾದ ಸಾವು? ಸತ್ತ ಮೇಲೆ ಪವಿತ್ರ ಅಪವಿತ್ರ ತಗೊಂಡು ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ ಪವಿತ್ರ ಅಪವಿತ್ರ ತಗೊಂಡು ಸತ್ತ ಮೇಲೆ? ಪವಿತ್ರವಾದ ಸಾವು ಅಂತೆ. ಏನದು ಪವಿತ್ರವಾದ ಸಾವು? ಯಾರ್ ನೀವು ಪವಿತ್ರ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ? ಹೆಣ್ಣನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡೋದು ಏನು? ಒಂದು ಸೆಕ್ಸಾ? ಒಂದು ಇಂಟರ್ ಕೋರ್ಸಾ? ಒಂದು ಇಂಟರ್ ಕೋರ್ಸ್ ಆಗಿದೆ ಎಂದ ಮಾತ್ರಕ್ಕೆ ಅವಳು ಅಪವಿತ್ರಳು, ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಅವಳು ಪವಿತ್ರಳು. ಸತ್ತೇ ಹೋಗಿದೆ ಆ ಹೆಣ್ಣು ಮಗು, ಪವಿತ್ರವಾಗಿ ಸತ್ತು ಹೋಗಿದ್ದಾಳೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು? ಇದು ಯಾರಾದ್ರೂ ಸಮಾಜದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಒಂದು ಸೆಕ್ಸ್ ಒಂದು ಹೆಣ್ಣಿನ ಪಾವಿತ್ರ್ಯವನ್ನ ಡಿಸೈಡ್ ಮಾಡುತ್ತೆ ಅಂತಂದರೆ, ಇನ್ನೂ ಕೂಡ ಸಮಾಜದಲ್ಲಿ ಈ ರೀತಿಯಾದಂತ ಮಾತುಗಳು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾತಾಡ್ತಾರೆ ಅಂತಂದರೆ, ಒಬ್ಬ ಹೆಣ್ಣು ಮಗಳಾಗಿ ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ. ಹೆಣ್ಣಿನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡಕ್ಕೆ ನೀವ್ಯಾರು? ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಲಿ, ಜರ್ನಲಿಸ್ಟ್ಗಳಾಗ್ಲಿ, ಅಥವಾ ನಾರ್ಮಲ್ ಪಬ್ಲಿಕ್ ಆಗ್ಲಿ, ಒಂದು ಹೆಣ್ಣಿನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡೋರು ನೀವ್ ಯಾರು? ಪವಿತ್ರವಾಗಿ ಸತ್ತೋಗ್ಬಿಟ್ಲಂತೆ ಸೌಜನ್ಯ. ಪವಿತ್ರನೋ ಅಪವಿತ್ರನೋ ನನ್ನ ಮಗಳು ಬದುಕಿದ್ರೆ ಸಾಕು ಅಂತ ಈ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಪವಿತ್ರವಾಗಿ ಸತ್ತೋಗ್ಬಿಟ್ಲಂತೆ. ಒಂದು ಸೆಕ್ಸ್, ಒಂದು ಇಂಟರ್ ಕೋರ್ಸ್ ಒಬ್ಬ ಹೆಣ್ಣಿನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡುತ್ತೆ ಅಂತ ಅಂದರೆ, ಅಂತಹ ಪಾವಿತ್ರ್ಯತೆಗೆ ನನ್ನದೊಂದು ಧಿಕ್ಕಾರ.